ನಮಸ್ಕಾರ ವೀಕ್ಷಕರೇ, ಶ್ರೀ ಸಂಜೀವಿನಿ ಸೊಲ್ಯೂಷನ್ಸ್ ಕೋಲ್ಡ್ ಲೇಸರ್ ಪ್ರೆಸೆಂಟ್ಸ್ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕೋಲ್ಡ್ ಲೇಸರ್ ಥೆರಪಿನ ಯಾವೆಲ್ಲ ಕಾಯಿಲೆಗಳಿಗೆ ಕೊಡಲಾಗುತ್ತೆ, ಕೋಲ್ಡ್ ಲೇಸರ್ ಥೆರಪಿ ಅಂದ್ರೆ ಏನು, ಕಾಯಿಲೆ ಯಾವ ಹಂತದಲ್ಲಿ ಇದ್ದಾಗ ಕೋಲ್ಡ್ ಲೇಸರ್ ಥೆರಪಿಯನ್ನ ಕೊಟ್ರೆ ಸಂಪೂರ್ಣವಾಗಿ ಗುಣಮುಖ ಹೊಂದುತ್ತೆ, ಈ ಎಲ್ಲಾ ವಿಚಾರವನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಇವತ್ತು ಇಬ್ಬರು ಡಾಕ್ಟರ್ಸ್ ಇದ್ದಾರೆ. ಒಬ್ರು ಡಾಕ್ಟರ್ ಹರೀಶ್ ಕುಮಾರ್, ಚೀಫ್ ಕೋಲ್ಡ್ ಲೇಸರ್ ಸ್ಪೆಷಲಿಸ್ಟ್ ಒಬ್ರು ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮತ್ತೊಬ್ರು ಡಾಕ್ಟರ್ ಚೀಫ್ ಮೆಡಿಕಲ್ ಆಫೀಸರ್ ಡಾಕ್ಟರ್ ಪ್ರಕಾಶ್ ಪೈ ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್, ಇನ್ನು ಈ ಕೋಲ್ಡ್ ಲೇಸರ್ ಥೆರಪಿಯನ್ನ ಆರ್ಥರೈಟಿಸ್ ಆಗಿರ್ಬೋದು, ಸ್ಪಾಂಡಿಲೋಸಿಸ್ ಆಗಿರ್ಬೋದು, ಈ ರೀತಿಯಾದಂತಹ ಮೂಳೆ ಕಾಯಿಲೆ ಅಂದ್ರೆ ಮೂಳೆ ನೋವು ಇರುವಂತಹ ಕಾಯಿಲೆಗಳಿಗೆ ಮಾತ್ರ ಕೊಡ್ತೀರಾ, ಅಥವಾ ಬೇರೆ ನೋವು ಅಂದ್ರೆ ಏನೋ ಮಸಲ್ಸ್ ಪೇನ್ ಬರ್ತಾ ಇರುತ್ತೆ, ಈ ತರ ನೋವುಗಳಿಗೂ ಕೊಡ್ಲಾಗತ್ತಾ? ಡೆಫಿನೆಟ್ ಆಗಿ ಈ ಕೋಲ್ಡ್ ಲೇಸರ್ಸ್ನ ಎಲ್ಲ ರೀತಿಯ ಒಂದು ಮೂಳೆಗಳಿಗೆ ಸಂಬಂಧಪಟ್ಟ ತೊಂದರೆಗಳಿಗೆ, ಮಾಂಸಖಂಡಗಳಿಗೆ ಸಂಬಂಧಪಟ್ಟ ತೊಂದರೆಗಳಿಗೆ, ಲಿಗಮೆಂಟ್ಸ್ಗೆ ಸಂಬಂಧಪಟ್ಟ ತೊಂದರೆಗಳಿಗೆ, ಜಾಯಿಂಟ್ಸ್ಗೆ ಸಂಬಂಧಪಟ್ಟ ತೊಂದರೆಗಳಿಗೆ ಇದನ್ನು ಕೊಡ್ತಾ ಹೋಗ್ಬೋದು. ಇದು ಬರೀ ಮೂಳೆಗಳು ಮಾಂಸಖಂಡಗಳು ಅನ್ನೋದಕ್ಕಿಂತ ಕೂಡ ಎಲ್ಲ ರೀತಿಯ ಮೆಡಿಕಲಿ ಟ್ರೀಟೇಬಲ್ ಪೇನ್ಸ್, ಅಂದರೆ ಸರ್ಜಿಕಲ್ ಟ್ರೀಟೇಬಲ್ ಪೇನ್ಸ್ ಬೇರೆ, ಮೆಡಿಕಲಿ ಟ್ರೀಟೇಬಲ್ ಪೇನ್ಸ್ ಬೇರೆ. ಈಗ ಸರ್ಜಿಕಲಿ ಟ್ರೀಟೇಬಲ್ ಪೇನ್ಸ್ ಅಂದರೆ ಈ ಅಪೆಂಡಿಕ್ಸ್ ಅಂತ ಬರುತ್ತೆ, ಅಲ್ಸರ್ಸ್ ಅಂತ ಬರುತ್ತೆ, ಅವೆಲ್ಲ ಅದನ್ನು ಸರ್ಜರಿ ಮುಖಾಂತರನೇ ಮ್ಯಾನೇಜ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಅದಕ್ಕೆ ನಮ್ಮಲ್ಲಿ ಲೇಸರ್ ಚಿಕಿತ್ಸೆ ಇರೋದಿಲ್ಲ. ಅದು ಬಿಟ್ಟು ಮೆಡಿಕಲಿ ಟ್ರೀಟೇಬಲ್ ಪೇನ್ಸ್ ಅಂತ ಬಂದಾಗ ಈ ರೀತಿಯ ಜಾಯಿಂಟ್ ಪೇನ್ಸ್ ಆಗಿರ್ಬೋದು, ಮಸಲ್ ಇಂಜುರೀಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಇಂಜುರೀಸ್ ಆಗಿರ್ಬೋದು, ಅದೇ ರೀತಿಯಲ್ಲಿ ವ್ಯಾರಿಕೋಸ್ ವೇನ್ಸ್ ಅಂದರೆ ಕಾಲಲ್ಲಿರ್ತಕ್ಕಂಥ ರಕ್ತನಾಳಗಳು ದಪ್ಪಾಗಿ ಅದರಿಂದ ಉಂಟಾಗ್ತಕ್ಕಂಥ ನೋವಿರ್ಬೋದು, ಅಥವಾ ಆ ನೋವುಗಳಿಂದ ವ್ಯಾರಿಕೋಸ್ ಅಲ್ಸರ್ಸ್ ಅಂತ ಬರುತ್ತೆ, ಆ ಗಾಯಗಳು ಮಾಯದೇ ಇಲ್ಲ, ವರ್ಷಾನುಗಟ್ಟಲೆ ಆದರೂ ಆ ಗಾಯಗಳು ಮಾಯೋದಿಲ್ಲ, ಆ ರೀತಿಯ ತೊಂದರೆಗಳಿಗೆ ಲೇಸರ್ ಟ್ರೀಟ್ಮೆಂಟ್ ಇದೆ. ಅದೇ ರೀತಿಯಲ್ಲಿ ಡಯಾಬಿಟಿಕ್ಕಿಂದ ಬರ್ತಕ್ಕಂಥ ತೊಂದರೆಗಳು ಅಂದರೆ ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೇವೆ, ಅಂದರೆ ಕಾಲಲ್ಲಿ ಉರಿ, ಜೋಮು, ನೋವು ಕಾಣಿಸ್ಕೊಳ್ತಕ್ಕಂಥದ್ದು, ಅಥವಾ ಗ್ಯಾಂಗ್ರೀನ್ ಆಗುತ್ತೆ, ಅಥವಾ ಡಯಾಬಿಟಿಕ್ ಅಲ್ಸರ್ಸ್ ಆಗುತ್ತೆ. ಸೊ ಈ ರೀತಿಯ ತೊಂದರೆಗಳಿಗೆ ಲೇಸರ್ಸಿಂದ ಖಂಡಿತವಾಗಿ ಚಿಕಿತ್ಸೆ ಇದೆ. ಅದಲ್ಲದೆ ಈಗ ಮೈಗ್ರೇನ್ ಅಂತಂದರೆ ಅದು ಮೂಳೆಗಳಿಗೆ ಸಂಬಂಧಪಟ್ಟಲ್ಲ, ಅದು ರಕ್ತ ಸಂಚಲನೆಗೆ ಸಂಬಂಧಪಟ್ಟ ತೊಂದರೆ, ಅದು ಅರೆ ತಲೆನೋವು ಬರ್ತಕ್ಕಂಥದ್ದು, ವಾಂತಿ ಆಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಸೈನಸ್ ಅಂತ ಆಗುತ್ತೆ. ಸೈನಸ್ ಅಂದರೆ ಈ ಮೂಗು ಇದರಲ್ಲಿ ಬ್ಲಾಕ್ಸ್ ಆಗ್ತದೆ, ಅಥವಾ ಮೂಗಿನ ಹೊಳ್ಳೆ ಕೂಡ ಒಂದ್ ಸ್ವಲ್ಪ ಬೆಂಡ್ ಆಗೋದ್ರಿಂದ ಈ ಸೈನಸೈಟಿಸ್ ಈ ದುರ್ಮಾಂಸ ಬೆಳೆದು ಕೂಡ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇರುತ್ತೆ. ಡಾಕ್ಟರ್, ಇದಕ್ಕೂ ಕೂಡ ಕೋಲ್ಡ್ ಲೇಸರ್ ಥೆರಪಿನ ಕೊಡ್ತೀರಾ? ಡೆಫಿನೆಟ್ ಆಗಿ 100% ಆ ಸೈನಸೈಟಿಸ್ ನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಬಹುದು. ಇಟ್ಸ್ ನಾಟ್ ಜಸ್ಟ್ ಲೈಕ್ ಎ ಸರ್ಜರಿ ತರ ಆ ಭಾಗನ ಆಪರೇಟ್ ಮಾಡಿ ತೆಗೆದು ಮತ್ತೆ ಒಂದು 2 years ಆದ್ಮೇಲೆ ಮತ್ತೆ ಬರುತ್ತೆ, ಆ ರೀತಿ ಅಲ್ಲ. ಇದು ಒಂದ್ಸಲ ಅದನ್ನ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ಕೊಟ್ರೆ ಆ ಇರ್ತಕ್ಕಂಥ ಒಂದು ನಿಮ್ಮ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಅದನ್ನ ನಾವು ಫ್ಲಾಕ್ಸ್ ಅಂತ ಹೇಳ್ತೀವಿ, ಇದರಲ್ಲಿ ದುರ್ಮಾಂಸ ಅಂತ ನೀವೇನ್ ಹೇಳ್ತೀರಾ, ಆ ದುರ್ಮಾಂಸ ಕೂಡ ಅದನ್ನು ನಾವು ಶ್ರಿಂಕ್ ಮಾಡಿ ಸೊ ದಟ್ ಅದು ಫರ್ದರ್ ಡೆವಲಪ್ ಆಗದೆ ಇರೋ ಥರ, ಫರ್ದರ್ ಬೆಳೀದೇ ಇರೋ ಥರ ಮಾಡಿ ಆ ಸೈನಸ್ಗೆ ಕೂಡ ಟ್ರೀಟ್ಮೆಂಟ್ ಕೊಟ್ಟು, ಈ ಭಾಗದಲ್ಲಿ ಅವ್ರಿಗೆ ಏನು ನೋವು ಬಂದು ಕಣ್ಣೆಲ್ಲ ಕೆಂಪಗಾಗಿ ಅವ್ರಿಗೆ ತಲೆ ಎತ್ತಕ್ಕಾಗಲ್ಲ ಅಷ್ಟೊಂದು ಸಮಸ್ಯೆಗಳು ಏನಾಗ್ತಾ ಇರ್ತವೆ, ಅದರ ಸೈನಸ್ಗೂ ಕೂಡ ಟ್ರೀಟ್ಮೆಂಟ್ ಕೊಡಬಹುದು. ಅದೇ ರೀತಿಯಲ್ಲಿ ಈ ಭಾಗದಲ್ಲಿ ಒಂದು ಕರೆಂಟ್ ಶಾಕ್ ಥರ ಹೊಡಿತೆ, ಅದನ್ನು ಟ್ರೈಜೆಮಿನಲ್ ನ್ಯೂರಾಲಜಿಯಾ ಅಂತ ಹೇಳ್ತೇವೆ. ಸೊ ಆ ಟ್ರೈಜೆಮಿನಲ್ ನ್ಯೂರಾಲಜಿಗೂ ಕೂಡ ನಮ್ಮ ಲೇಸರ್ ಚಿಕಿತ್ಸೆ ಮುಖಾಂತರ ಕಂಪ್ಲೀಟಾಗಿ ರಿಲೀವ್ ಮಾಡ್ತಾ ಬರ್ಬೋದು. ಅಥವಾ ದವಡೆ ನೋವು, ಟೆಂಪರೋಮ್ಯಾಂಡಿಬುಲರ್ ಜಾಯಿಂಟ್ ಅಂತ ಹೇಳ್ತೇವೆ, ಸೊ ಆ ದವಡೆ ನೋವಿಗೂ ಕೂಡ ಲೇಸರ್ಸಿಂದ ಚಿಕಿತ್ಸೆ ಇದೆ. ಅದೇ ರೀತಿಯಲ್ಲಿ ಕಿವಿಯಲ್ಲಿ ಕೆಲವು ಸಲ ಗುಯ್ ಅಂತ ಸೌಂಡ್ ಬರುತ್ತೆ, ಅದನ್ನು ಟಿನಿಟಸ್ ಅಂತ ಹೇಳ್ತೇವೆ, ಸೊ ಆ ಟಿನಿಟಸ್ಗೂ ಕೂಡ ಲೇಸರ್ಸಿಂದ ಚಿಕಿತ್ಸೆ ಇದೆ. ಅದೇ ರೀತಿಯಲ್ಲಿ ಕೆಲವು ಸಲ ಈ ಪೊಸಿಷನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ, ಅಂದರೆ ಮಲಗಿದ್ದಾಗ ಕೂತ್ಕೊಂಡ್ರೆ ತಲೆ ಸುತ್ತು ಬರುತ್ತೆ, ಕೂತು ಎದ್ದರೆ ತಲೆ ಸುತ್ತು ಬರುತ್ತೆ, ಅದನ್ನು ವರ್ಟಿಗೋ ಅಂತ ಹೇಳ್ತೇವೆ. ಆ ವರ್ಟಿಗೋಕ್ಕೂ ಕೂಡ ಲೇಸರ್ಸಿಂದ ಚಿಕಿತ್ಸೆ ಇದೆ. ಆ ವರ್ಟಿಗೋ ಆ್ಯಕ್ಚುಲಾಗಿ ಏನಾಗಿರುತ್ತೆ ಅಂದರೆ ನಮ್ಮ ಮಧ್ಯದ ಕಿವಿಯ ಒಳಗಡೆ ಒಂದು ಸೆಮಿಲುನಾರ್ ಕೆನಾಲ್ಸ್ ಅಂತ ಇರುತ್ತೆ. ಆ ಸೆಮಿಲುನಾರ್ ಕೆನಾಲ್ಸಲ್ಲಿ ಫ್ಲೂಯಿಡ್ನ ವೇರಿಯೇಷನ್ ಆಗೋದ್ರಿಂದ, ಫ್ಲೂಯಿಡ್ ಡ್ರೈ ಅಪ್ ಆಗೋದ್ರಿಂದ ಅವ್ರಿಗೆ ಒಂದು ಪ್ರಾಪರ್ ಬ್ಯಾಲೆನ್ಸ್ ಸಿಗಲ್ಲ. ಈಗ ನಾವೇನೇ ಎಷ್ಟೇ ಫಾಸ್ಟಾಗಿ ಮಾಡಿ ನಾವು ಮಾಡ್ಬೋದು, ಅದೇ ಕೆಲವರಿಗೆ ವಯಸ್ಸಾಗ್ತಾ ಇದ್ದಂಗೆ ಅಥವಾ ಕೆಲವರಿಗೆ ಕಿವಿಗೆ ಪೆಟ್ಟು ಬಿದ್ದು ಅಥವಾ ತಲೆಗೆ ಪೆಟ್ಟು ಬಿದ್ದದ್ರಿಂದ ಆ ರೀತಿಯ ತೊಂದರೆಗಳಾಗುತ್ತೆ. ಆ ವರ್ಟಿಗೋ ಕೂಡ ನಮ್ಮ ಲೇಸರ್ಸ್ ಮುಖಾಂತರ ಚಿಕಿತ್ಸೆ ಕೊಡ್ಬೋದು. ಎನಿ ಸಾರ್ಟ್ ಆಫ್ ಸ್ಪೋರ್ಟ್ಸ್ ಇಂಜುರೀಸ್, ಈಗ ಆಟೋಟಗಳು ಇತ್ತೀಚೆಗೆ ಸ್ಪೋರ್ಟ್ಸ್ ತುಂಬಾ ಪಾಪ್ಯುಲರ್ ಆಗ್ತಾ ಇದೆ, ಸೊ ಆ ಸ್ಪೋರ್ಟ್ಸ್ ಇಂಜುರೀಸ್ಗೂ ಕೂಡ ಲೇಸರ್ಸಿಂದ ಚಿಕಿತ್ಸೆ ಇದೆ. ಯಾವುದೇ ಒಂದು ಸ್ಟೇಜ್ ಆಫ್ ಲಿಗಮೆಂಟ್ ಇಂಜುರಿ ಇರಲಿ, ಯಾವುದೇ ಒಂದು ಸ್ಟೇಜ್ ಆಫ್ ಮಸಲ್ ಇಂಜುರಿ ಇರಲಿ, ಬರ್ಸೈಟಿಸ್ ಆಗಿರಲಿ, ಅಕ್ಯೂಟ್ ಅಂದರೆ ಈಗ ತಾನೇ ಬಿದ್ದು ಆಗಿರ್ತಕ್ಕಂಥ ನೋವಾಗಿರ್ಬೋದು, ಅಥವಾ ಕ್ರೋನಿಕ್ ಅಂತಂದರೆ ಕೆಲವು ವಾರಗಳ ನಂತರ ಆ ನೋವು ಪರ್ಸಿಸ್ಟ್ ಆಗಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು ಗುಣಮುಖ ಆಗದೇ ಇರತಕ್ಕಂಥ ಒಂದು ಕ್ರೋನಿಕ್ ಕೇಸಸ್ ಆಗಿರ್ಬೋದು. ಈ ಎರಡೂ ರೀತಿಯ ತೊಂದರೆಗಳಿಗೂ ನಾವು ಲೇಸರ್ಸ್ ಮುಖಾಂತರ ಟ್ರೀಟ್ಮೆಂಟ್ ಕೊಡಬಹುದು. ಓಕೆ ಡಾಕ್ಟರ್, ಇನ್ನು ಡಾಕ್ಟರ್ ಹರೀಶ್ ಅವರು ಹೇಳ್ತಾ ಇದ್ರು, ಈ ಸೈನಸ್ ಬಂದಾಗ ಅದಕ್ಕೆ ಕೋಲ್ಡ್ ಲೇಸರ್ ಟ್ರೀಟ್ಮೆಂಟ್ ಅನ್ನ ಕೊಟ್ರೆ ಅದು ಶಮನವಾಗುತ್ತೆ, ಯಾವುದೇ ಆಪರೇಷನ್ ಮಾಡಿ ಅದನ್ನ ತೆಗೆದು ಮತ್ತೆ ಬರುತ್ತೆ ಅನ್ನೋ ಭಯ ಇರೋದಿಲ್ಲ ಅಂತ. ಕೆಲವೊಬ್ಬೊಬ್ರು ಥೈರಾಯ್ಡ್ ಪೇಷಂಟ್ಗೆ ಏನಾಗಿರುತ್ತೆ, ಈ ಗಂಟ್ಲ ಭಾಗದಲ್ಲಿ ಊತ ಬಂದಿರುತ್ತೆ, ಇದನ್ನು ಕೂಡ ಕೋಲ್ಡ್ ಲೇಸರ್ ಇಂದ ಏನಾದ್ರೂ ಶಮನ ಮಾಡಬಹುದಾ?
ಇಲ್ಲ, ಥೈರಾಯ್ಡ್ಗೆ ಸಂಬಂಧಪಟ್ಟ ಯಾವುದೇ ತೊಂದರೆ ಇದ್ದರೂ ನಮ್ಮ ಲೇಸರಿಂದ ಚಿಕಿತ್ಸೆ ಪಡೋಕ್ಕೆ ಆಗೋಲ್ಲ. ಬಟ್ ಥೈರಾಯ್ಡ್ ಪ್ರಾಬ್ಲಮ್ ಇದ್ದವರಿಗೆ ಬೇರೆ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಸಾಲ್ವ್ ಮಾಡಬಹುದು. ಇಟ್ ಇಸ್ ನಾಟ್ ಎ ಕಾಂಟ್ರಾಂಡಿಕೇಶನ್ ಫಾರ್ ಟ್ರೀಟ್ಮೆಂಟ್, ಬಟ್ ಫಾರ್ ಥೈರಾಯ್ಡ್ ಪರ್ಸೆ ವಿ ಕೆನಾಟ್ ಟ್ರೀಟ್ ಇಟ್ ಬೈ ಲೇಸರ್. ಓಕೆ 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 ಡಾಕ್ಟರ್, ಇನ್ನು ಈ ಕೋಲ್ಡ್ ಲೇಸರ್ ಥೆರಪಿ ಅನ್ನೋದು ನೀವು ಕೊಡುವಾಗ ನಮಗೆ ಅದು ಏನು ಗೊತ್ತಾಗುತ್ತೆ ಅಂದರೆ ಬಿಸಿ ಆಗೋದಾಗಿರ್ಬೋದು ಅಥವಾ ಚರ್ಮ ಸುಡುವಂಥದ್ದಾಗಿರ್ಬೋದು, ಆ ಭಾಗದಲ್ಲಿ ಏನೋ ಒಂದು ಆಗ್ತಾ ಇದೆ ಅನ್ನೋ ರೀತಿ ಸ್ಪರ್ಶ ಗೊತ್ತಾಗುತ್ತಾ ಅಥವಾ ಯಾವುದೇ ರೀತಿ ಸ್ಪರ್ಶಗಳು ಗೊತ್ತಾಗೋದಿಲ್ಲ, ಇದು ಕೋಲ್ಡ್ ಲೇಸರ್ ಥೆರಪಿ ಹಾಗೆ ಕೊಡ್ತೀವಿ ಅನ್ನೋ ಥರ ಇರುತ್ತಾ ಡಾಕ್ಟರ್? ಡೆಫಿನೆಟ್ ಆಗಿ ಈ ಕೋಲ್ಡ್ ಲೇಸರ್ ಥೆರಪಿ ಅಂದರೆ ಏನು ಅಂತ ಸ್ವಲ್ಪ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾ ಇದ್ದೀವಿ. ಸೊ ಇದುವರೆಗೂ ನಾನು ಹೇಳೋದಿಷ್ಟೇ, ಈ ಕೋಲ್ಡ್ ಲೇಸರ್ ಥೆರಪಿಯಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಮತ್ತು ನಾವು ಟ್ರೀಟ್ಮೆಂಟ್ ಕೊಡಬೇಕಾದ್ರೂ ಕೂಡ ಆ ಪರ್ಸನ್ಗೆ, ಯಾರೇ ಒಬ್ಬರು ಟ್ರೀಟ್ಮೆಂಟ್ ತೊಗೊಳ್ಳೋರಿಗೆ ಯಾವುದೇ ರೀತಿಯ ನೋವಾಗೋದಾಗಲಿ, ಚುಚ್ಚೋದಾಗಲಿ, ಸುಡೋದಾಗಲಿ, ಉರಿಯೋದಾಗಲಿ, ಅಲರ್ಜಿ ಆಗೋದಾಗಲಿ, ಮಾರ್ಕೊಳ್ಕೊಳ್ಳೋದಾಗಲಿ, ಬೊಬ್ಬೆ ಬರೋದಾಗಲಿ ಏನೂ ಆಗೋದಿಲ್ಲ. ಇಟ್ಸ್ ಒಂದು ಬೆಳಕಿನ ಕಿರಣ ಅಷ್ಟೇ. ಈಗ ಸೂರ್ಯನ ಬೆಳಕು ನಮ್ಮ ಮೈ ಮೇಲೆ ಬಿದ್ದರೆ ಹೇಗೆ ನಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ವೋ, ಅದೇ ರೀತಿಯಲ್ಲಿ ನಮ್ಮ ಕೋಲ್ಡ್ ಲೇಸರ್ಸ್ ಕೂಡ ನಮ್ಮ ಮೈ ಮೇಲೆ ಬಿದ್ದರೆ ಒಂದು ಚೂರು 100ಕ್ಕೆ 100ರಷ್ಟು ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಇದನ್ನು ಫಸ್ಟ್ ವೀಕ್ಷಕರೆಲ್ಲ ಮಂದಟ್ಟು ಮಾಡ್ಕೊಳ್ಳಿ. ಅದಾದ ನಂತರ ಬೇರೆ ಎಲ್ಲ ಟ್ರೀಟ್ಮೆಂಟ್ಸು ಮಾಡೋಕ್ಕಾಗದೇ ಇರೋದನ್ನ ಇದು ಹೇಗೆ ಮಾಡುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ನಾವು ಒಂದು ಕೋಲ್ಡ್ ಲೇಸರ್ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಯಾವುದೇ ರೀತಿಯ ಪೇಯ್ನ್ ಕಿಲ್ಲರ್ಸ್ನ ಕೊಡೋದಿಲ್ಲ, ಯಾವುದೇ ರೀತಿಯ ಸ್ಟಿರಾಯ್ಡ್ಸ್ನ ಕೊಡೋದಿಲ್ಲ, ಯಾವುದೇ ರೀತಿಯ ಇಂಜೆಕ್ಷನ್ಸ್ ಆಗಲಿ ಅಥವಾ ಸರ್ಜರೀಸ್ ಆಗಲಿ ಅಡ್ವೈಸ್ ಮಾಡೋದಿಲ್ಲ. ಮತ್ತು ಹೇಗೆ ಇದರ ಇಂಪ್ರೂವ್ಮೆಂಟ್ ಸಾಧ್ಯ ಅನ್ನೋದಾದರೆ ಅಲ್ಲಿ ಒಂದು ನ್ಯಾಚುರಲ್ ಮೆಕ್ಯಾನಿಸಮ್ನ ಸ್ಟಿಮ್ಯುಲೇಟ್ ಮಾಡ್ತೀವಿ. ನ್ಯಾಚುರಲ್ ಮೆಕ್ಯಾನಿಸಮ್ ಅಂತಂದರೆ ಅದು ಒಂದು ಬಯೋಸ್ಟಿಮ್ಯುಲೇಟಿವ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಬಯೋಸ್ಟಿಮ್ಯುಲೇಷನ್ ಅಂದರೆ ನಮ್ಮ ಬಾಡಿಯ ಬಯೋಲಾಜಿಕಲ್ ಸೆಲ್ಸ್ ಖುದ್ದಾಗಿ ಸ್ಟಿಮ್ಯುಲೇಟ್ ಆಗಿ ಅಲ್ಲಾಗಿರ್ತಕ್ಕಂಥ ತೊಂದರೆಗಳನ್ನ ರಿಪೇರ್ ಮಾಡುತ್ತೆ. ಅದು ಹೇಗೆ ಸಾಧ್ಯ ಅನ್ನೋದಾಯಿತು ಅಂತಂದರೆ ಅದರಲ್ಲಿ 3-4 ರೀತಿಯ ಮೆಕ್ಯಾನಿಸಮ್ಸ್ನ ನಾವು ಹೇಳ್ತೀವಿ. ಅದರಲ್ಲಿ ಮೊಟ್ಟ ಮೊದಲಾಗಿ ಈ ನೈಟ್ರಿಕ್ ಆಕ್ಸೈಡ್ ಪಾತ್ವೆ ಅಂತ ಹೇಳ್ತೀವಿ. ಈ ನೈಟ್ರಿಕ್ ಆಕ್ಸೈಡ್ ಪಾತ್ವೆ ಅಂತ ಇದ್ದಾಗ ಏನಾಗುತ್ತೆ, ಆ ನೈಟ್ರಿಕ್ ನಾವು ಯಾವಾಗ ಲೇಸರ್ ಟ್ರೀಟ್ಮೆಂಟ್ ಕೊಡ್ತೀವಿ ಆ ಭಾಗಕ್ಕೆ ರಕ್ತ ಸಂಚಲನ ಇಂಪ್ರೂವ್ ಆದಾಗ ಆ ಭಾಗದಲ್ಲಿ ಆ ನೈಟ್ರಿಕ್ ಆಕ್ಸೈಡ್ನ ಒಂದು ರಿಲೀಸ್ ಆಗ್ತಾ ಇದ್ದ ಹಾಗೆ ಅವರ ಪೇಯ್ನ್ ಅಂದರೆ ಆ ನೋವುಗಳು ಕಂಟ್ರೋಲಿಗೆ ಬರ್ತವೆ. ಅದಾದ ನಂತರ ಆ ಭಾಗಕ್ಕೆ ATPase ಪಾತ್ವೆ ಅಂತ ಹೇಳ್ತೀವಿ. ATPase ಪಾತ್ವೆ ಅಂತಂದ್ರೆ ಏನಾಗುತ್ತೆ, ಆ ಭಾಗಕ್ಕೆ ಯಾವಾಗ ರಕ್ತ ಸಂಚಲನ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೋ ಆ ಮೈಟೋಕಾಂಡ್ರಿಯಾ ಗ್ಲೂಕೋಸ್ನ ತಗೊಂಡು ಸೆಲ್ಸ್ನ ಮಲ್ಟಿಪ್ಲೈ ಮಾಡುತ್ತೆ. ಯಾವಾಗ ಸೆಲ್ಸ್ ಮಲ್ಟಿಪ್ಲೈ ಆಗುತ್ತೋ ಆಗಿರ್ತಕ್ಕಂಥ ಡ್ಯಾಮೇಜ್ನ ರಿಪೇರ್ ಮಾಡುತ್ತೆ, ಆಗಿರ್ತಕ್ಕಂಥ ಡ್ಯಾಮೇಜ್ನ ರೆಜುವಿನೇಟ್ ಮಾಡುತ್ತೆ ಮತ್ತು ರೀಜನರೇಟ್ ಮಾಡುತ್ತೆ. ಈ ಕಾರ್ಟಿಲೇಜು ಲಿಗಮೆಂಟ್ಸ್ನೆಲ್ಲ ಅದು ರೀಜನರೇಟ್ ಮಾಡ್ತಕ್ಕಂಥ ಕೆಪಾಸಿಟಿ ಇದೆ. ಯಾವಾಗ ಇದು ರೀಜನರೇಟ್ ಆಗ್ತಾ ಹೋಗುತ್ತೋ ಅದಾದ ನಂತರ ಕ್ಯಾಪಿಲರಿ ಲೆವೆಲಲ್ಲಿ ಒಂದು ರಕ್ತ ಸಂಚಲನ ಇಂಪ್ರೂವ್ ಮಾಡುತ್ತೆ. ಕ್ಯಾಪಿಲರಿ ಲೆವೆಲ್ ಅಂದರೆ ಏನು ಅಂತಂದರೆ ಈ ಆರ್ಟ್ರೀಸ್ ಅಂದರೆ ಒಳ್ಳೆ ರಕ್ತ ಬಂದು ನಮ್ಮ ಜೀವಕೋಶಗಳಿಗೆ ಆ ನ್ಯೂಟ್ರಿಷನ್ ತುಂಬಿ ಮತ್ತು ಅಲ್ಲಿರ್ತಕ್ಕಂಥ ಒಂದು ಡಿಆಕ್ಸಿಜನೈಸ್ಡ್ ಬ್ಲಡ್ ಅಥವಾ ಕೆಟ್ಟ ರಕ್ತ ಅಂತ ಏನು ಹೇಳ್ತೀವಿ ಜನರಲ್ ಟರ್ಮ್ಸ್ ಅನ್ನು ಹೇಳೋದಾದರೆ ಆ ವೀನಸ್ ಬ್ಲಡ್ನ ಅದು ಕ್ಯಾರಿ ಮಾಡ್ತಕ್ಕಂಥದ್ದು. ಸೊ ಅದು ಎರಡೂ ಭಾಗ ಒಂದು ಮೀಟ್ ಮಾಡೋ ಲೆವೆಲ್ನ ಕ್ಯಾಪಿಲರಿ ಲೆವೆಲ್ ಅಂತ ಹೇಳ್ತೀವಿ. ದಟ್ ಈಸ್ ದ ರೂಟ್ ಆಫ್ ದ ಬ್ಲಡ್ ಸರ್ಕ್ಯುಲೇಷನ್. ಸೊ ಆ ಕ್ಯಾಪಿಲರಿ ಲೆವೆಲಲ್ಲಿ ಯಾವಾಗ ರಕ್ತ ಸಂಚಲನ ಇಂಪ್ರೂವ್ ಆಗಿಬಿಡುತ್ತೋ ಅದು ಶಾಶ್ವತವಾಗಿ ಅವ್ರಿಗೆ ಇಂಪ್ರೂವ್ಮೆಂಟ್ಸ್ನ ಕೊಡಲಿಕ್ಕೆ ಸಾಧ್ಯ. ಈಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಈಗ ವ್ಯಾರಿಕೋಸ್ ವೇನ್ಸ್ ಇದೆ ಅಂತ ನಾವು ಇಮ್ಯಾಜಿನ್ ಮಾಡಿಕೊಂಡ್ರೆ ಆ ವ್ಯಾರಿಕೋಸ್ ವೇನ್ಸ್ಗೆ ಜನರಲ್ ಟರ್ಮ್ಸಲ್ಲಿ ಸರ್ಜರಿ ಮಾಡ್ತಾರೆ. ಆ ಭಾಗದಲ್ಲಿ ಒಂದು ಲೇಸರ್ ಚಿಕಿತ್ಸೆನ ಕೊಡ್ತಾರೆ ಅಥವಾ ಅದು ಲೈಗೇಷನ್ ಅಂತ ಹೇಳ್ತಾರೆ. ಸೊ ಆ ರೀತಿ ನಾವು ಮಾಡಿ ಬಿಟ್ಬಿಡ್ತಾರೆ. ಆದರೆ ಅಲ್ಲಿ ಆಗಿರ್ತಕ್ಕಂಥ ಫರ್ದರ್ ಡೆವಲಪ್ ಆಗದೆ ಇರೋ ಥರ, ಫರ್ದರ್ ಡ್ಯಾಮೇಜ್ ಆಗದೆ ಇರೋ ಥರ ಕಾಪಾಡಲಿಕ್ಕೆ ಏನು ಮಾಡಬೇಕಾಗಿತ್ತು, ಆ ವೇನ್ಸಲ್ಲಿರ್ತಕ್ಕಂಥ ವ್ಯಾಲ್ವ್ಸ್ನ ಸ್ಟ್ರೆಂಥನ್ ಮಾಡಬೇಕಾಗಿತ್ತು. ಅದು ಆ ರೂಟಲ್ಲಿ ಹೋಗಿ ಮಾಡಬೇಕು. ಆದರೆ ಆಸ್ ಎ ಸರ್ಜರಿ, ಆಸ್ ಎ ಮೆಡಿಕೇಶನ್ಸಲ್ಲಿ ಅದು ಸಾಧ್ಯ ಇಲ್ಲ. ಸೊ ಅವ್ರೇನು ಹೇಳ್ತಾರೆ, ಆದಷ್ಟು ಮೂಮೆಂಟ್ಸ್ ಮಾಡಬೇಡಿ, ಆದಷ್ಟು ಸ್ಟ್ರೈನ್ ಕೊಡಬೇಡಿ ಅಂತ ಮಾತ್ರ ಹೇಳಿ ಬಿಟ್ಬಿಡ್ತಾರೆ. ಆದರೆ ನಮ್ಮ ಲೇಸರ್ಸಲ್ಲಿ ನಾವು ಯಾವಾಗ ಲೋಕಲ್ ಏರಿಯಾಗೆ ಹೋಗಿ ನಾವು ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವೋ ಆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿ ಆ ವ್ಯಾಲ್ವ್ಸ್ ಸ್ಟ್ರೆಂತ್ ಆಗ್ತವೆ. ಯಾವಾಗ ವ್ಯಾಲ್ವ್ ಸ್ಟ್ರೆಂತ್ ಆಗ್ತವೋ ನಾವು ಪ್ರೂವ್ ಮಾಡಿದ್ದೇವೆ, ಆ್ಯಂಡ್ ಇಟ್ ಈಸ್ ಆಲ್ಸೋ ರಿಸರ್ಚ್ ಓರಿಯೆಂಟೆಡ್ ವೇರ್ ಫರ್ದರ್ ವ್ಯಾರಿಕೋಸ್ ವೇನ್ಸ್ ಇಸ್ ನಾಟ್ ಡೆವಲಪ್ಡ್. ಅವ್ರು ನಮ್ಮ ಟ್ರೀಟ್ಮೆಂಟಿಗೆ ಬಂದ ಒಂದು ಸ್ಟೇಜಿಂದ ಮುಂದೆ ಯಾವುದೇ ಕಾರಣಕ್ಕೂ ಅದು ವರ್ಸ್ ಆಗದೆ ಇರೋ ಥರ ನಾವು ನೋಡಿದ್ದೀವಿ. ಆ್ಯಂಡ್ ಇಟ್ಸ್ ಬಿನ್ ಪ್ರೂವನ್ ಆಲ್ಸೋ ದಟ್ ವೆರಿಕೋಸ್ ವೇನ್ಸ್ ಕ್ಯಾನ್ ನಾಟ್ ಬಿ ವರ್ಸನ್ಡ್ ಫರ್ದರ್ ಒನ್ಸ್ ದ ಟ್ರೀಟ್ಮೆಂಟ್ ಇಸ್ ಡನ್. ಸೊ ಈ ರೀತಿಯಲ್ಲಿ ಒಂದು ರಿಸರ್ಚ್ ಓರಿಯೆಂಟೆಡ್ ಅಲ್ಲಿ ಒಂದು ನ್ಯಾಚುರಲ್ ಆಗಿ ವಿತೌಟ್ ಎನಿ ಪೇನ್ ಕಿಲ್ಲರ್ಸ್, ವಿತೌಟ್ ಎನಿ ಸೈಡ್ ಎಫೆಕ್ಟ್ಸ್, ಲೇಸರ್ಸ್ ಮುಖಾಂತರ, ಒಂದು ಬಯೋಸ್ಟಿಮ್ಯುಲೇಷನ್ ಮುಖಾಂತರ ಅವ್ರಿಗೆ ಇರತಕ್ಕಂಥ ನೋವನ್ನ ಶಾಶ್ವತವಾಗಿ ಲಾಂಗ್ ಲಾಸ್ಟಿಂಗ್ ರಿಲೀಫ್ನ ಕೊಡ್ಬೋದು. ಓಕೆ ಡಾಕ್ಟರ್, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ. ರಾಮಚಂದ್ರ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಮಚಂದ್ರ ಅವರೇ. ನಮಸ್ಕಾರ. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ ಸರ್. ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್. ರಾಮಚಂದ್ರ ಅಂತ ಹೇಳಿ. ನಾನು ಕಬಡ್ಡಿ ಪ್ಲೇಯರ್. ಓಕೆ. ನನ್ನ 2 ಮಂಡಿಗಳು ಸ್ವಲ್ಪ ಕ್ಲಾಸ್ ಇದ್ದಾವೆ.
ಓಕೆ. ಒಂದು ಮಂಡಿ ಏನಾಗಿದೆ ಅಂದ್ರೆ ಅಕ್ಕಬಡಿ ಆಡುವಾಗ ಡಿಸ್ಲೊಕೇಟ್ ಆಗಿ ಆಗಿ ಸಾಕಷ್ಟು ಅದು ಇದಾಗಿದೆ. ಓಕೆ. ಈಗ ಸಾಕಷ್ಟು ಕಡೆ ತೋರಿಸಿದ್ರೆ ಅದನ್ನ ರೀಪ್ಲೇಸ್ ಮಾಡಿಸಿ ಅಂತಾರೆ. ಗ್ಯಾಪ್ ಇದೆ, ಅದು ಮೂಳೆ ಸೌದಿದೆ, ರೀಪ್ಲೇಸ್ ಮಾಡಿಸಿ ಅಂತಾರೆ. ಓಕೆ. ಏನ್ ಮಾಡ್ಬೋದು? ಈ ನಿಮ್ಮ ಒಂದು ಡಿಸ್ಲೊಕೇಟ್ ಆದಾಗ ನಿಮ್ಮ ಲಿಗಮೆಂಟ್ಸ್ ಏನಾದ್ರು ಗ್ರೇಡ್ 3 ಇಂಜುರಿ ಅಥವಾ ಕಂಪ್ಲೀಟ್ ಟಿಯರ್ ಅಂತ ಹೇಳಿದಾರ? ಇಲ್ಲ, ಅದು ಏನಾಗಿಲ್ಲ, ಇಂಜುರಿ ತರ ಏನಾಗಿಲ್ಲ. ಅದು ಓಕೆ. ಅದು ಮೂಳೆ ಸೌದಿದೆ, ನಿಮಗೆ ಜಾಸ್ತಿ ಮೂಳೆ ಸೌದಿದೆ, ತುಂಬಾ ಎಕ್ಸರ್ಸೈಸ್ ಮಾಡಿದ್ರೆ ಹಾಗೆ ಅಂತ ಹೇಳ್ತಾರೆ. ಓಕೆ, ಫೈನ್ ಸರ್ ರಾಮಚಂದ್ರ, ಏನೂ ತೊಂದರೆ ಇಲ್ಲ. ಸೊ ನಿಮ್ಮ ಒಂದು ಬೇಸಿಕ್ ಒಂದು ಜನರಲ್ ಹಿಸ್ಟ್ರಿನ ತಗೊಳ್ಳೋದಾದರೆ ಆರ್ಥ್ರೈಟಿಸ್ ಥರ ಆಗಿರುತ್ತೆ. ಯು ಬೀಯಿಂಗ್ ಒಂದು ಸ್ಪೋರ್ಟ್ಸ್ ಪರ್ಸನ್ ಆಗಿರೋದ್ರಿಂದ ಅದರ ಒಂದು ಬೀಳೋದು ಏಳೋದು ಆಗೋದ್ರಿಂದ ವೇರಂಟಿಯರಿಂದ ಆಗಿರಬಹುದು ಅನ್ನೋದು ಒಂದಾದರೆ, ನಿಮ್ಮ ಒಂದು ಇನ್ನೊಂದು ವರ್ಡ್ ಯೂಸ್ ಮಾಡಿದ್ರಿ ಡಿಸ್ಲೊಕೇಶನ್ ಅಂತ. ಆ ಡಿಸ್ಲೊಕೇಶನ್ ಬಗ್ಗೆ ಇನ್ನೂ ನಮಗೆ ಅಷ್ಟು ಕ್ಲಾರಿಟಿ ಸಿಕ್ಕಿಲ್ಲ. ಫೈನ್, ತೊಂದರೆ ಇಲ್ಲ. ಈಗ ನೀವು ನಮ್ಮಲ್ಲಿ ಬಂದಾಗ ನಾವು ನಿಮ್ಮನ್ನ ಕೆಲವು ಎಕ್ಸಾಮಿನ್ ಮಾಡ್ತೇವೆ. ಅಂದರೆ ಈ ಲಿಗಮೆಂಟ್ ಇಂಜುರೀಸ್ ಯಾವ ಗ್ರೇಡಲ್ಲಿದೆ ಅಂತ ಹೇಳಿ ಅದಕ್ಕೆ ಒಂದು ಸ್ಪೆಷಲ್ ಟೆಸ್ಟ್ ಇರುತ್ತೆ. ಆ ಸ್ಪೆಷಲ್ ಟೆಸ್ಟ್ ಮಾಡಿದಾಗ ಏನಾದರೂ ಗ್ರೇಡ್ 3 ಲಿಗಮೆಂಟ್ ಇಂಜುರಿ ಇದ್ದರೆ ಆಗ ಸರ್ಜರಿ ಈಸ್ ದ ಆಪ್ಷನ್ ಅಂತ ಹೇಳ್ತೀವಿ. ಗ್ರೇಡ್ 1 ಅಥವಾ ಗ್ರೇಡ್ 2 ಇದ್ದರೆ ಡೆಫಿನೆಟ್ ಆಗಿ ನಾವು ಕೋಲ್ಡ್ ಲೇಸರ್ಸಿಂದ ಅಶ್ಯೂರ್ ಮಾಡ್ಬೋದು ದಟ್ ಯುವರ್ ಲಿಗಮೆಂಟ್ಸ್ ವಿಲ್ ರಿಟೈನ್ ಇಟ್ಸ್ ಸ್ಟ್ರೆಂತ್, ಮತ್ತು ಫರ್ದರ್ ಸರ್ಜರಿಗೆ ಹೋಗೋ ಅಗತ್ಯ ಇಲ್ಲದಿರೋ ಥರ ನಾವು ಮಾಡ್ಬೋದು. ಅಥವಾ ಆರ್ಥ್ರೈಟಿಸ್ ಆಗಿದ್ದು ಅದರ ಒಂದು ಮೂಳೆಗಳು ಒಂದಕ್ಕೊಂದು ಉಜ್ಜಿ ಅದರ ಸ್ಪೇಸ್ ಕಡಿಮೆ ಆಗಿದ್ರೂ ಸಹ ನಿಮ್ಮ ನೋವನ್ನು ನಾವು ಖಂಡಿತವಾಗಿ ರಿಲೀವ್ ಮಾಡುವುದು. ಸೊ ದಟ್ ನಿಮ್ಮ ಒಂದು ಡೈಲಿ ರೊಟೀನ್ ಏನಿದೆಯೋ ಅದನ್ನು ನಾರ್ಮಲ್ ಆಗಿ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗೋ ಥರ ಆಗುತ್ತೆ. ಈಗ ನೀವು ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತೀರಂದ್ರೆ ಇಡೀ ಬೆಂಗಳೂರಲ್ಲಿ ಮಲ್ಲೇಶ್ವರಂ ಅಲ್ಲಿ ಮಾತ್ರ ನಮ್ಮ ಸಂಸ್ಥೆ ಇದೆ. ಮಲ್ಲೇಶ್ವರಂ 15ನೇ ಕ್ರಾಸ್ ಸುನಿಲ್ ಫ್ಯಾಷನ್ಸ್ ಅಂತ ಕರೂರ್ ವೈಶ್ಯ ಬ್ಯಾಂಕ್ ಮುಂಭಾಗ ಇದೆ. ಆ ಸುನಿಲ್ ಫ್ಯಾಷನ್ಸ್ ನಲ್ಲಿ 3ನೇ ಮಹಡಿಲಿದೆ. ಸೊ ನೀವು ನಮ್ಮ ನಂಬರ್ಸ್ ಏನು ಡಿಸ್ಪ್ಲೇ ಮಾಡ್ತೀವಿ, ಆ ನಂಬರ್ಸ್ನ ನೀವು ನೋಟ್ ಮಾಡ್ಕೊಂಡು ಅಪಾಯಿಂಟ್ಮೆಂಟ್ ತೊಗೊಂಡು ಬಂದು ತೋರಿಸಿ ನಿಮ್ಮ ರಿಪೋರ್ಟ್ಸ್ ಮುಖಾಂತರ ನಾವು ಅಶ್ಯೂರ್ ಮಾಡ್ತೇವೆ, ನಿಮ್ಮ ಪ್ರಾಬ್ಲಮ್ನ ರಿಲೀವ್ ಮಾಡ್ಬೋದು ಸರ್. ಥ್ಯಾಂಕ್ ಯು ರಾಮಚಂದ್ರ ಅವರೇ. ಥ್ಯಾಂಕ್ ಯು ರಾಮಚಂದ್ರ ಅವರೇ. ವೀಕ್ಷಕರೇ, ಇನ್ನು ಮೂಳೆಗಳು ಸೌದಿರುತ್ತೆ, ಆ ಜಾಗದಲ್ಲಿ ಹೆಚ್ಚಾಗಿ ನೋವು ಬರ್ತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ಯಾವ ರೀತಿ ಕೋಲ್ಡ್ ಲೇಸರ್ ಥೆರಪಿಯನ್ನ ಕೊಡ್ತಾರೆ ತಿಳ್ಕೊಳ್ಳೋಣ. ಶ್ರೀ ಸಂಜೀವಿನಿ ಸೊಲ್ಯೂಷನ್ಸ್ ಕೋಲ್ಡ್ ಲೇಸರ್ ಪ್ರೆಸೆಂಟ್ಸ್ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗೊಬ್ರು ಕಾಲರ್ ರೆಡಿ ಇದ್ದಾರೆ. ಪುಣೆಯಿಂದ ಸೀತಾರಾಮನ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಸೀತಾರಾಮ್ ಅವರೇ. ಹಲೋ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ ಸರ್. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸೀತಾರಾಮ್ ಅವರೇ. ಸರ್ ನಮ್ಗೆ ನೆಕ್ ಅಲ್ಲಿ C5 C6 ಅಲ್ಲಿ ಫ್ಯೂಷನ್ ಆಗಿದೆ. ರೈಟ್ ಸೈಡ್ ಎಲ್ಲ ಪೇನ್ ಬರುತ್ತೆ, ಆಮೇಲೆ ಇದೆಲ್ಲ ಜೂಮ್ ಬರುತ್ತೆ. ಓಕೆ ಓಕೆ, ಫ್ಯೂಷನ್ ಆಗಿದೆ, ಬರೀ ಡಿಸ್ಕ್ ಬಲ್ಜ್ ಆಗಿದೆಯಾ? ಡಾಕ್ಟರ್ ಏನು ಹೇಳ್ತಾರೆ? ಫ್ಯೂಷನ್ ಆಗಿದೆ ಸರ್. MRI ಸ್ಕ್ಯಾನ್ ಎಲ್ಲ ಮಾಡಿಸಿದ್ದೀನಿ ನಾನು. ಫ್ಯೂಷನ್ ಆಗಿದೆ ಸರ್. ಓಕೆ ಓಕೆ ಸೀತಾರಾಮ್ ಅವ್ರು, ಏನು ಯೋಚನೆ ಮಾಡಬೇಡಿ. ನಿಮ್ಮ ಒಂದು ಪೇಯ್ನ್ ಏನು ಬರ್ತಾ ಇದೆ ಮತ್ತು ಬಲಗಡೆ ಕೈಗೆ ಏನು ಜೋಮ್ ಬರ್ತಾ ಇದೆ ಅದನ್ನು ಕಂಪ್ಲೀಟಾಗಿ ರಿಲೀವ್ ಮಾಡ್ಬೋದು. ಬಟ್ ಆ ಫ್ಯೂಷನಲ್ಲಿ 2 ರೀತಿಲಿರುತ್ತೆ. ಒಂದು ಲಿಗಮೆಂಟಲ್ ಫ್ಯೂಷನ್ ಅಂತ ಆಗುತ್ತೆ. ಆ ಲಿಗಮೆಂಟ್ಸ್ ಫ್ಯೂಷನ್ ಆದರೆ ಅದನ್ನು ತಕ್ಕ ಮಟ್ಟಿಗೆ ನಾವು ಅದು ರೇಂಜ್ನ ಇಂಪ್ರೂವ್ ಮಾಡಿ ಕೊಡ್ಬೋದು. ಅಥವಾ ಬೋನಿ ಫ್ಯೂಷನ್ ಅಂತ ಆಗುತ್ತೆ. ಆ ಬೋನಿ ಫ್ಯೂಷನ್ ಆದರೆ ಅದನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಎರಡೂ ಕಂಡೀಷನ್ನಲ್ಲೂ ಸಹ ನಿಮ್ಮ ಪೇಯ್ನ ನಾವು ಕಂಪ್ಲೀಟಾಗಿ ರಿಲೀವ್ ಮಾಡ್ಬೋದು. ಸೊ ನೀವೀಗ ಪುಣೆಯಿಂದ ಮಾತಾಡ್ತಾ ಇದ್ರಂದರೆ ಬ್ಯಾಂಗ್ಳೂರಲ್ಲಿ ನಮ್ಮ ಖುದ್ದಾಗಿರೋ ಬ್ರಾಂಚ್ ಇದೆ. ಸೊ ನೀವು ಅಲ್ಲಿಗೆ ಯಾವಾಗ ಬೇಕಾದ್ರೂ ಭೇಟಿ ಮಾಡ್ಬೋದು. ಅಥವಾ ನಾವು ಈ ಉತ್ತರ ಕರ್ನಾಟಕ ಕಡೆ 3 ಕಡೆ ನಾವು ಕ್ಯಾಂಪ್ಸ್ ಮಾಡ್ತೇವೆ. ಸೊ ಈಗ ಅಟ್ ಪ್ರೆಸೆಂಟ್ ಇವತ್ತು ಲಾಸ್ಟ್ ದಿನ ನಮ್ಮ ಗುಲ್ಬರ್ಗದಲ್ಲಿ ನಮ್ಮದು ಕ್ಯಾಂಪ್ ನಡೀತಾ ಇದೆ. ಅದಾದ ನಂತರ 7ನೇ ತಾರೀಕಿಂದ 7ನೇ ತಾರೀಕಿಂದ 11ನೇ ತಾರೀಕು ತನಕ ನಾವು ಶಿವಮೊಗ್ಗಗೆ ಬರ್ತಾ ಇದ್ದೀವಿ. ಶಿವಮೊಗ್ಗದಲ್ಲಿ ದುರ್ಗಿಗುಡಿ ಏರಿಯಾದಲ್ಲಿ ಜುವೆಲ್ ರಾಕ್ ಅಂತ ಹೋಟೆಲ್, ಅದರ ಆಪೋಸಿಟ್ ಅಲ್ಲಿ 5 ದಿನ ಮಟ್ಟಿಗೆ ಇರುತ್ತೆ. ಅಲ್ಲಿ ಖುದ್ದಾಗಿ ನಾನು ಕೂಡ ಇರ್ತೇನೆ ಅಲ್ಲಿ. ಸೊ ಅಲ್ಲಿ ಸುತ್ತಮುತ್ತ ಶಿವಮೊಗ್ಗ ಸುತ್ತಮುತ್ತ ಜನ ಅದರ ಪ್ರಯೋಜನ ಪಡ್ಕೊಳ್ಬೋದು. ಅದಾದ್ಮೇಲಿಂದ 14ನೇ ತಾರೀಕಿಂದ 18ನೇ ತಾರೀಕು ತನಕ ನಾವು ಹುಬ್ಳಿಗೆ ಬರ್ತಾ ಇದ್ದೀವಿ. ಹುಬ್ಳಿಯಲ್ಲಿ ವಿದ್ಯಾನಗರದಲ್ಲಿ ಸುಶ್ರುತ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಇದೆ. ಸೊ ಅಲ್ಲಿ ಖುದ್ದಾಗಿ ನಮ್ಮ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ MM ಹಿರೇಮಠ ಇರ್ತಾರೆ. ಸೊ ನೀವು ಪುಣೆಯಿಂದ ಐ ಥಿಂಕ್ ಹುಬ್ಳಿ ನಿಮಗೆ ಹತ್ತಿರ ಆಗ್ಬೋದು. ಸೊ ನೀವು ಅದನ್ನು ಪ್ರಯೋಜನ ಪಡ್ಕೊಳ್ಳಿ, ಅಥವಾ ಹುಬ್ಳಿ ಸುತ್ತಮುತ್ತ ಜನ ಅದನ್ನು ಪ್ರಯೋಜನ ಪಡ್ಕೊಳ್ಬೋದು. ಅದಾದ ನಂತರ 20ರಿಂದ 24ರ ತನಕ ನಾವು ಮತ್ತೆ ಗುಲ್ಬರ್ಗಾಗೆ ಬರ್ತಾ ಇದ್ದೀವಿ. ಗುಲ್ಬರ್ಗಾದಲ್ಲಿ ಐವಾನ್ ಶಾಹಿ ರಸ್ತೆಯಲ್ಲಿ ಏಷ್ಯನ್ ಬಿಸ್ನೆಸ್ ಸೆಂಟರ್ ಅಂತ 3ನೇ ಮಹಡಿಯಲ್ಲಿ ಏಷ್ಯನ್ ಮಾಲ್ ಪಕ್ಕ ಇದೆ. ಸೊ ಅಲ್ಲಿ ನಮ್ಮ ತಂಡ ಇರುತ್ತೆ. ಸೊ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಗುಲ್ಬರ್ಗ ಸುತ್ತಮುತ್ತ ಜನ ಅದನ್ನು ಪ್ರಯೋಜನ ಪಡ್ಕೊಳ್ಳಿ. ಅದಾದರೆ ಮಂಗಳೂರಲ್ಲಿ ನಮ್ಮ ಬ್ರಾಂಚ್ ಇದೆ, ಮತ್ತು ಮೈಸೂರಲ್ಲೂ ಕೂಡ ನಮ್ಮ ಅಂಗಸಂಸ್ಥೆ ಇದೆ. ಸೊ ನಿಮ್ಗೆ ಯಾವ ಏರಿಯಾಗಳಲ್ಲಿ ಎಲ್ಲಿ ನಿಮ್ಗೆ ಅನುಕೂಲ ಆಗುತ್ತೋ ವೀಕ್ಷಕರು ಅದರ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೀತಾರಾಮ್ ಅವರೇ. ಮತ್ತೊಬ್ರು ಕಾಲರ್ ಕೊಟ್ರೇಶ್ ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಕೊಟ್ರೇಶ್ ಅವರೇ. ನಮಸ್ಕಾರ ಮೇಡಮ್. ನಿಮ್ಮ ಸಮಸ್ಯೆ ಹೇಳಿ, ಡಾಕ್ಟರ್ ಇದ್ದಾರೆ. ಡಾಕ್ಟರ್ ನಮಸ್ಕಾರ. ನಮಸ್ತೆ, ಹೇಳಿ ಕೊಟ್ರೇಶ್ ಅವರೇ. ಸರ್ ಏನಿದೆ, ನಂದು ಜರ್ನಿ ಮಾಡ್ತಾ ಇರ್ತೀನಿ. ಲಾಸ್ಟ್ ಟೇಲ್ ಬೋನ್ ಇದೆಯಲ್ಲ, ಓಕೆ, ಆ ಟೇಲ್ ಬೋನ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಓಕೆ ಓಕೆ.
ಸೊ ಡೆಫಿನೆಟ್ಲಿ ವರಿ ಮಾಡ್ಕೋಬೇಡಿ ಕೊಟ್ರೇಶ್ ಅವರೇ. ಈ ಟೈಲ್ ಬೋನ್ ಪೇನ್ನ ಮೆಡಿಕಲ್ ಟರ್ಮ್ಸ್ ಅಲ್ಲಿ ನಾವು ಇದನ್ನ ಕಾಕ್ಸಿಡೀನಿಯಾ ಅಂತ ಹೇಳ್ತೀವಿ. ಇದಕ್ಕೆ ತುಂಬಾ ಮುಖ್ಯವಾಗಿ ನಿಮ್ಮ ಒಂದು ಜರ್ನಿ ಅಥವಾ ತುಂಬಾನೇ ಕೂತ್ಕೊಳ್ತಕ್ಕಂಥದ್ದು ಅಥವಾ ನಮ್ಮ ಈ ಭಾರತೀಯ ರೋಡ್ಸ್ ಅಂತ ಏನು ಹೇಳ್ತೀವಲ್ಲ ಅದರಲ್ಲಿ ಜಾಸ್ತಿ ಹಳ್ಳ ದಿಣ್ಣೆಗಳು ಹಂಪ್ಸ್ ಇರೋದ್ರಿಂದ ನಮ್ಮ ಒಂದು ರ್ಯಾಶ್ ಡ್ರೈವಿಂಗ್ ಇಂದ ಕೂಡ ಆ ಟೈಲ್ ಬೋನ್ ಮೇಲೆ ಪ್ರೆಷರ್ ಬಿದ್ದಾಗ ಆ ಟೈಲ್ ಬೋನ್ ಅಲ್ಲಿ ಇನ್ಫ್ಲಮೇಷನ್ ಶುರುವಾಗುತ್ತೆ. ಆ ಇನ್ಫ್ಲಮೇಷನ್ ಇಂದ ಆ ಕಾಕ್ಸಿಡೀನಿಯಾ ಅಂತ ಆಗುತ್ತೆ. ಇದಕ್ಕೆ ಲೇಸರ್ಸ್ ಇಂದ ಅತ್ಯುತ್ತಮವಾಗಿ ಟ್ರೀಟ್ಮೆಂಟ್ ಇದೆ. ಕಾಕ್ಸಿಡೀನಿಯಾ ಆಗಿ ಜನರಲ್ ಆಗಿ ಎಲ್ಲೂ ಟ್ರೀಟ್ಮೆಂಟ್ ಇರಲ್ಲ, ಓನ್ಲಿ ಪೇನ್ ಕಿಲ್ಲರ್ಸ್ ಅಥವಾ ಆ ಟೈಲ್ ಬೋನ್ಗೆನೆ ಒಂದು ಸ್ಟಿರಾಯ್ಡ್ ಇಂಜೆಕ್ಷನ್ ನ ಕೊಡೋದು ಮಾತ್ರ ಇತ್ತು. ಆದ್ರೆ ನಮ್ಮ ಒಂದು ಕೋಲ್ಡ್ ಲೇಸರ್ಸ್ ಮುಖಾಂತರ ಅದಕ್ಕೆ ಕ್ಯೂರ್ ಮಾಡಬಹುದು. ಯಾಕೆಂದ್ರೆ ಇದೇ ರೀತಿ ಕಾಕ್ಸಿಡೀನಿಯಾ ಪೇನ್ ಅಲ್ಲಿ ಇರ್ತಕ್ಕಂಥ 2-3 ಪೇಷಂಟ್ಸ್ ನಮ್ಮ ಮಲ್ಲೇಶ್ವರಂಗೆ ಬಂದಿದ್ರು. ಸೊ ಅವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಈಗ ಅತ್ಯುತ್ತಮವಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಈ ಕಾಕ್ಸಿಡೀನಿಯಾ ಪೇನ್ ಬಂದು ಅವ್ರಿಗೆ ಕೂತ್ಕೊಳ್ಳಿಕ್ಕೂ ಕೂಡ ಆಗದೆ ಆಲ್ಮೋಸ್ಟ್ ಬೆಡ್ಡೆಡ್ ತರ ಆಗೋಗಿರ್ತಕ್ಕಂಥ ಪೇಷಂಟ್ಸ್ ಇದ್ರು. ಈಗ ಅವರು ನಾರ್ಮಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮೀನ್ಸ್ ದಟ್ ಈಸ್ ದ ಬ್ಯೂಟಿ ಆಫ್ ದಿಸ್ ಟ್ರೀಟ್ಮೆಂಟ್. ಯಾವುದನ್ನ ಆಗಲ್ಲ ಅಂತ ಎಲ್ಲರೂ ಬಿಟ್ಟಿರ್ತಾರೋ ಅಂಥ ಟ್ರೀಟ್ಮೆಂಟ್ ಅಂಥ ಕಂಡೀಷನ್ಸ್ನ ನಾವು ಲೇಸರ್ಸ್ ಮುಖಾಂತರ ಕಂಪ್ಲೀಟ್ ಆಗಿ ರಿಲೀವ್ ಮಾಡ್ಬೋದು. ಸೊ ಕೊಟ್ರೇಶ್ ಅವ್ರು ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ನೀವು ಬಳ್ಳಾರಿಯಲ್ಲಿ ಇದ್ದೀರಾ ಅಂದರೆ ಹುಬ್ಳಿ ಅಥವಾ ಗುಲ್ಬರ್ಗ ನಿಮ್ಗೆ ಯಾವ ಏರಿಯಾ ಹತ್ರ ಆಗುತ್ತೋ ಅಲ್ಲಿ ತಗೊಳ್ಬೋದು. ಗುಲ್ಬರ್ಗ ಅಂತಂದರೆ 20-24 ಡಿಸೆಂಬರ್ ಬರ್ತೀವಿ. ಹುಬ್ಳಿ ಅಂದರೆ 14-18 ಡಿಸೆಂಬರ್ ಬರ್ತಾ ಇದ್ದೀವಿ. ಅಥವಾ ಶಿವಮೊಗ್ಗದಲ್ಲಿ ನಿಮ್ಗೆ ಯಾರು ಪರಿಚಯ ಇದ್ದಾರೆ ಅಂದರೆ 7-11 ಬರ್ತಾ ಇದ್ದೀವಿ. ಸೊ ನಿಮ್ಗೆ ಎಲ್ಲ ಅನುಕೂಲ ಆಗುತ್ತೋ ಅಲ್ಲಿ ತಗೊಳ್ಳಿ ಕೊಟ್ರೇಶ್ ಅವರೇ. ಡೆಫಿನೆಟ್ಲಿ ಈ ಪ್ರಾಬ್ಲಮ್ನ ರಿಲೀವ್ ಮಾಡ್ಬೋದು ಸರ್. ಥ್ಯಾಂಕ್ ಯು ಕೊಟ್ರೇಶ್ ಅವರೇ. ಡಾಕ್ಟರ್, ಇನ್ನು ಕೆಲವೊಂದ್ಸಲ ಈ ಮೂಳೆ ಸವೆತ ಆಗಿ ಆ ಮೂಳೆನ ಮತ್ತೆ ರಿಪ್ಲೇಸ್ಮೆಂಟ್ ಮಾಡೋಕ್ಕಾಗೋದಿಲ್ಲ. ಆ ಜಾಗದಲ್ಲಿ ತುಂಬಾನೇ ಪೇನ್ ಬರ್ತಾ ಇರುತ್ತೆ, ಮೂವ್ಮೆಂಟ್ಸ್ ಮಾಡೋಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ನೀವು ಯಾವ ರೀತಿ ಕೋಲ್ಡ್ ಲೇಸರ್ ಟ್ರೀಟ್ಮೆಂಟ್ ಅನ್ನ ಕೊಡ್ತೀರಿ? ಆ ಥರ ಯಾವಾಗ ಅದರಲ್ಲಿ ಪೇನ್ ಇರುತ್ತೋ ಆ ಜಾಗಕ್ಕೆ ಲೇಸರ್ ಕೊಟ್ಟು ಮತ್ತೆ ಪುನಃ ಆ ಜಾಯಿಂಟನ್ನು ಪುನಃ ರಿಯಾಕ್ಟಿವೇಟ್ ಮಾಡೋಕ್ಕೆ ಸಾಧ್ಯ ಇದೆ. ಯಾಕಂತ ಹೇಳಿದರೆ ಅಲ್ಲಿ ಪುನಃ ಲೇಸರ್ ಕೊಡೋದ್ರಿಂದ ಆ ಜಾಗಕ್ಕೆ ಪುನಃ ರಕ್ತ ಚಲನೆ ಆಗಿ ಪುನಃ ಅದರಿಂದ ಲಿಗಮೆಂಟ್ಸ್ ಮಸಲ್ಸ್ ಎಲ್ಲ ಇಂಪ್ರೂವ್ ಆಗಿ ಆ ಜಾಯಿಂಟ್ ಇಟ್ ಸೆಲ್ಫ್ ವಿಲ್ ಬಿ ಇನ್ ಅ ಬೆಟರ್ ಪೊಸಿಷನ್ ಟು ಡೂ ಇಟ್ಸ್ ನಾರ್ಮಲ್ ವರ್ಕ್. ಸೊ ಇಟ್ ಕ್ಯಾನ್ ಬಿ ಗಿವನ್. ಓಕೆ, ಅಂದ್ರೆ ಮೂಳೆ ಸವೆತ ಆದಾಗ ಅಲ್ಲಿ ಏನು ರಕ್ತ ಸಂಚಲನ ಆಗದೆ ಅಲ್ಲಿ ನೋವು ಬರ್ತಾ ಇರುತ್ತೆ. ಅದನ್ನು ಮತ್ತೆ ನಾವು ಸಂಚಲನ ಪುನಃ ಸ್ಟಾರ್ಟ್ ಮಾಡೋದ್ರಿಂದ ಅದಕ್ಕೆ ಪುನಃ ಅಲ್ಲಿಗೆ ರಕ್ತ ಸಂಚಲನೆ ಆಗಿ ಪುನಃ ಅಲ್ಲಿಗೆ ಚೆನ್ನಾಗಿ ಆಗಲಿಕ್ಕೆ ಸಾಧ್ಯ ಇದೆ. ಓಕೆ ಡಾಕ್ಟರ್, ಇನ್ನು ಕೆಲವೊಂದ್ಸಲ ಈ ಹಾರ್ಟ್ ಪೇಷಂಟ್ ಏನಿರ್ತಾರೆ ಅವ್ರಿಗೆ ಬ್ಲಾಕ್ಸ್ ಆಗಿರುತ್ತೆ, ಬ್ಲಡ್ ಕ್ಲಾಟ್ ಆಗಿರುತ್ತೆ, ಮತ್ತೆ ಆಂಜಿಯೋಗ್ರಾಮ್ ಮತ್ತೆ ಆಂಜಿಯೋಪ್ಲಾಸ್ಟಿ ಮಾಡಿಸಿರ್ತಾರೆ. ಇಂಥ ಸಂದರ್ಭದಲ್ಲೂ ಕೂಡ ಆ ಥರ ಸರ್ಜಿಕಲ್ ಟ್ರೀಟ್ಮೆಂಟ್ ಮಾಡ್ಕೊಳ್ದೇನೆ ಈ ಕೋಲ್ಡ್ ಲೇಸರ್ ಟ್ರೀಟ್ಮೆಂಟ್ ಇಂದ ಪರಿಹಾರ ಪಡ್ಕೊಳ್ಬೋದಾ? ಡೆಫಿನೆಟ್ಲಿ ಸದ್ಯಕ್ಕೆ ಇನ್ನೂ ಇಲ್ಲ ಇದ್ರ ಬಗ್ಗೆ. ಯಾಕೆ ಅಂತಂದರೆ ಈ ಹಾರ್ಟ್ ಬ್ಲಾಕ್ಸ್ನ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಲೇಸರ್ಸಿಂದ ಇದು ಸದ್ಯಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಆಂಜಿಯೋಪ್ಲಾಸ್ಟಿ ಅಥವಾ ಆಂಜಿಯೋಗ್ರಾಮ್ ಇಸ್ ದ ಬೆಟರ್ ಆಪ್ಷನ್ಸ್. ಅಥವಾ ಅದರಿಂದ ಆ ಹಾರ್ಟ್ ಪೇಷಂಟ್ಸ್ಗೆ ಇರ್ತಕ್ಕಂಥ ಬೇರೆ ನೋವುಗಳು, ಈಗ ಜಾಯಿಂಟ್ ಪೇನ್ಸ್ ಆಗಿರ್ಬೋದು, ಅಥವಾ ಈಗ ಆಂಜಿಯೋಗ್ರಾಮ್ನ ಅವ್ರಿಗೆ ಕಾಲಿಂದ ಮಾಡಿ ಅಥವಾ ಕೈಲಿಂದ ಮಾಡಿ ಆ ಕೈ ಅಥವಾ ಕಾಲಲ್ಲಿ ನೋವೇನಾದ್ರೂ ಇದ್ದರೆ ಆ ನೋವುಗಳನ್ನ ನಾವು ಕಂಪ್ಲೀಟಾಗಿ ರಿಲೀವ್ ಮಾಡ್ಬೋದು. ಬಟ್ ಅವರ ಒಂದು ಜಾಯಿಂಟ್ ಪೇನ್ಸ್ ಏನಿದೆಯೋ ಅದಕ್ಕೂ ಕೂಡ ನಾವು ಕಂಪ್ಲೀಟಾಗಿ ರಿಲೀವ್ ಮಾಡ್ಬೋದು. ಬಟ್ ಹಾರ್ಟ್ ಕನ್ಸರ್ನ್ ಆಸ್ ಇಟ್ಸ್ ಎ ಒಂದು ಸಾಫ್ಟ್ ಟಿಶ್ಯೂ ಆಗಿರೋದ್ರಿಂದ, ಸೊ ಅಲ್ಲಿ ಒಂದು ಮೇಜರ್ ವರ್ಕ್ ನಡೀತಾ ಇರೋದ್ರಿಂದ ಸೊ ಡೈರೆಕ್ಟಾಗಿ ಹಾರ್ಟ್ಗೆ ಲೇಸರ್ಸ್ ಆಸಚ್ ನಾವಿನ್ನು ಟ್ರೀಟ್ಮೆಂಟ್ ಕೊಡೋ ಹಾಗಿಲ್ಲ. ಸೊ ಅದು ಬಿಟ್ಟು ಆ ಪ್ರಾಬ್ಲಮ್ ಇರ್ತಕ್ಕಂಥ ಪೇಷಂಟ್ಸ್ಗೆ ಬೇರೆ ರೀತಿಯ ಯಾವುದೇ ರೀತಿ ತೊಂದರೆ ಇದ್ರೂ ಕೂಡ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು ಅಂತ ಹೇಳ್ತಾನೆ. ಬೇರೆ ರೀತಿ ಅಂದ್ರೆ ಕೈ ನೋವು ಇರ್ಬೋದು, ಕೈಲೆಲ್ಲ ಈ ತರ ಆರ್ಟಿ ಬ್ಲಾಕ್ ಇರುತ್ತೆ, ಇಸ್ಕಿಮಿಕ್ ಪೆರಿಫರಲ್ ಇಸ್ಕಿಮಿಕ್ ಡಿಸೀಸ್ ಅಂತ ಹೇಳ್ತೇವೆ. ಅದು ಕೈಯಲ್ಲಿ ಇರ್ಬೋದು, ಕಾಲಲ್ಲಿ ಇರ್ಬೋದು. ಅದು ಸ್ಮೋಕಿಂಗ್ ಇಂದ ಬರ್ಬೋದು, ಅಥವಾ ತುಂಬ ಹೊತ್ತು ನಿಂತ್ಕೊಂಡಿರ್ಬೋದು. ಕೆಲವರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಇರ್ಬೋದು. ಅದಕ್ಕೆ ಪೆರಿಫರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಹೇಳ್ತೇವೆ, ರೆನಾಲ್ಡ್ಸ್ ಡಿಸೀಸ್ ಅಥವಾ ಬರ್ಗರ್ಸ್ ಡಿಸೀಸ್ ಅಂತ ಹೇಳ್ತೇವೆ. ಅದು ಎರಡಕ್ಕೂ ನಮ್ಮ ಲೇಸರಿಂದ ಅತ್ಯುತ್ತಮವಾದ ಟ್ರೀಟ್ಮೆಂಟ್ ಇದೆ. ಹಾರ್ಟಿಗೆ ಮಾತ್ರ ಕೊಡೋಕೆ ಆಗೋಲ್ಲ. ಓಕೆ ಡಾಕ್ಟರ್. ವೀಕ್ಷಕರೇ, ನೀವು ಕೂಡ ಈ ಮಂಡಿ ನೋವಾಗಿರ್ಬೋದು, ಕೈಕಾಲು ನೋವಾಗಿರ್ಬೋದು, ಮೂಳೆ ನೋವಾಗಿರ್ಬೋದು, ಇದರಿಂದ ಬಳಲ್ತಾ ಇದ್ರೆ ಎಲ್ಲಾ ಕಡೆ ಚಿಕಿತ್ಸೆ ತಗೊಂಡಿದೀವಿ, ಎಲ್ಲೂ ಪರಿಹಾರ ಸಿಕ್ಕಿಲ್ಲ, ನೋವೇ ಇದಕ್ಕೆ ಪರಿಹಾರ ಅನ್ನೋದು ಸಾಕಾಗೋಗಿದೆ ಅನ್ನೋರು ಈ ಕೋಲ್ಡ್ ಲೇಸರ್ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ರೆ ಈ ಅಡ್ರೆಸ್ ಮತ್ತೆ ಫೋನ್ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಶ್ರೀ ಸಂಜೀವಿನಿ ಸೊಲ್ಯೂಷನ್ಸ್ ಕೋಲ್ಡ್ ಲೇಸರ್, ಶ್ರೀ ಕೃಪಾ, ನಂಬರ್ 316, 3ನೇ ಮಹಡಿ, 15 ಮತ್ತು 16ನೇ ಕ್ರಾಸ್ ಮಧ್ಯ, ಸುನಿಲ್ ಫ್ಯಾಷನ್ಸ್ ಮೇಲೆ, ಕರೂರ್ ವೈಶ್ಯ ಬ್ಯಾಂಕ್ ಮುಂಭಾಗ, ಸಂಪಿಗೆ ಮುಖ್ಯ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು. ಇನ್ನು ದೂರವಾಣಿ ಸಂಖ್ಯೆಗಳು ಹೀಗಿದೆ: 080-422-88-079. ಮತ್ತೊಂದು ದೂರವಾಣಿ ಸಂಖ್ಯೆ 888-44-93-271.
ಇನ್ನು ಮಂಗಳೂರು ಶಾಖೆಯ ಫೋನ್ ನಂಬರ್ಸ್ ಹೀಗಿದೆ 8884493278. ಇನ್ನು ಹುಬ್ಬಳ್ಳಿ ಶಾಖೆಯ ಫೋನ್ ನಂಬರ್ 8884493276. ಶಿವಮೊಗ್ಗ ಶಾಖೆಯ ನಂಬರ್ಸ್ ಹೀಗಿದೆ 8884493277. ಇನ್ನು ಕಲಬುರಗಿಯ ಫೋನ್ ನಂಬರ್ಸ್ 8884427222. ಮೈಸೂರು ಶಾಖೆಯ ಫೋನ್ ನಂಬರ್ಸ್ 7259142950. ಇನ್ನು ವಾಟ್ಸಪ್ ಮಾಡಬೇಕಾದ್ರೆ 7406628683. ಇನ್ನು ವೆಬ್ಸೈಟ್ ಅಡ್ರೆಸ್ www.sanjeeviniincoldlaser.com. ಡಾಕ್ಟರ್, ಕೊನೆಯದಾಗಿ ಈ ಎಲ್ಲಾ ಟ್ರೀಟ್ಮೆಂಟ್ ಅನ್ನ ತಗೊಂಡು ಸಾಕಾಗಿರ್ತಾರೆ, ಇಂಗ್ಲಿಷ್ ಮೆಡಿಸಿನ್ ಆಗಿರ್ಬೋದು, ಹೋಮಿಯೋಪತಿ ಆಗಿರ್ಬೋದು, ಇದೆಲ್ಲದಕ್ಕಿಂತ ಹೇಗೆ ವಿಭಿನ್ನ ಈ ಕೋಲ್ಡ್ ಲೇಸರ್ ಟ್ರೀಟ್ಮೆಂಟ್? ಇದಕ್ಕೆ ಶಾಶ್ವತ ಪರಿಹಾರ, ನೋವಿಗೆ ಶಾಶ್ವತ ಪರಿಹಾರ ಸಿಕ್ಕುತ್ತಾ? ತಿಳಿಸ್ಕೊಡಿ. ಡೆಫಿನೆಟ್ ಆಗಿ ಎಲ್ಲ ರೀತಿಯ ನೋವುಗಳಿಗೆ ಶಾಶ್ವತವಾದ ಒಂದು ಲಾಂಗ್ ಲಾಸ್ಟಿಂಗ್ ರಿಲೀಫ್ನ ನ್ಯಾಚುರಲ್ ಮೆಥಡ್ಸಲ್ಲಿ ವಿತೌಟ್ ಎನಿ ಪೇನ್ ಕಿಲ್ಲರ್ಸ್, ವಿತೌಟ್ ಎನಿ ಸ್ಟೀರಾಯ್ಡ್ಸ್, ವಿತೌಟ್ ಎನಿ ಇಂಜೆಕ್ಷನ್ಸ್ ನಾವು ಕೊಡಬಹುದು. ಸೊ ವೀಕ್ಷಕರೆಲ್ಲ ನಿಮ್ಗೆ ಯಾವುದೇ ಒಂದು ಸಮಸ್ಯೆ ಇರಲಿ, ಆ ಸಮಸ್ಯೆನ ನಮ್ಮ ಹತ್ರ ಬಂದು ಡಿಸ್ಕಸ್ ಮಾಡಿ, ನಿಮಗೆ ಓಕೆ ನಿಮ್ಗೊಂದು ಆಪ್ಷನ್ ಇರ್ಬೋದು, ಸರ್ಜರಿ ಇಸ್ ದ ಓನ್ಲಿ ಆಪ್ಷನ್ ಅಂತ ಇರಬಹುದು, ಅದಕ್ಕೆ ಮುಂಚೆ ನಮ್ಮನ್ನು ಒಂದ್ಸಲ ಭೇಟಿ ಮಾಡಿ, ಅದಿಲ್ಲದೇನೂ ಕೂಡ ನಾವು ಮಾಡಬಹುದಾ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡಿಕೊಡ್ತೀವಿ, ಒಂದು ಎಜುಕೇಷನ್ಸ್ನ ಕೊಡ್ತೀವಿ, ಸೊ ದಟ್ ನೀವು ಅದನ್ನು ಡಿಸೈಡ್ ಮಾಡ್ಬೋದು. ಸೊ ನಿಮ್ಮ ಪ್ರಾಬ್ಲಮ್ಸ್ನ ನಮ್ಮಲ್ಲಿ ಭೇಟಿ ಮಾಡಿ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತೇನೆ. ಓಕೆ ಡಾಕ್ಟರ್, ಕಾರ್ಯಕ್ರಮದಲ್ಲಿ ಇದು ಇಬ್ರು ಕೂಡ ಕೋಲ್ಡ್ ಲೇಸರ್ ಥೆರಪಿ ಅಂದ್ರೆ ಏನು, ಯಾವೆಲ್ಲ ಕಾಯಿಲೆಗಳಿಗೆ ಕೊಡ್ತಾರೆ, ಇದಕ್ಕೆ ನೋವಿಗೆ ಶಾಶ್ವತ ಪರಿಹಾರ ಹೇಗೆ ಕಂಡುಕೊಳ್ಳೋದು, ಈ ಎಲ್ಲಾ ವಿಚಾರವನ್ನ ತಿಳಿಸ್ಕೊಡ್ರಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನಿತ್ಯ ಸಂಜೀವಿನಿ. ನೆನಪಿಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.